ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಅಪ್ಪ ಹಿಂದೆ ಕುತ್ಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೊಂದು ಮದುವೆಗೆ ಹೊರಟಿದ್ದೇನೆ, ಹತ್ತಿರದವರ ಮದುವೆ. ಸೊ ಹಾಗಾಗಿ ಹೋಗ್ತಾ ಇದ್ದೇನೆ. ಕಾಗದ ಇವರಿಗೆ ಬಂದಿದೆ, ಸಾಗರ್ ಹಾಲಲ್ಲಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ, ಬೀಚ್ ರೋಡಲ್ಲಿರುವಂತಹ ಸಾಗರ್ ಹಾಲ್ಗೆ ಇದ್ದೇನೆ. ಇಲ್ಲಿಂದ ವಿಟ್ಲ ತನಕ ಗಾಡಿಯಲ್ಲಿ ಹೋಗ್ತೇನೆ, ಆಮೇಲೆ ಬಸ್ಸಲ್ಲೇ ಹೋಗ್ತೇನೆ. ನನಗೆ ಯಾಕೋ ಗಾಡಿಯಲ್ಲಿ ಹೋಗಲಿಕ್ಕೆ ಇಷ್ಟ ಇಲ್ಲ. ಮೊನ್ನೆಯಿಂದ ಆ ಕಡೆ ಈ ಕಡೆ ಹೋಗಿ ತುಂಬ ಜ್ವರ ಬಂದಾಗೆ ಆಗ್ತಾ ಇದೆ. ಸೊ ಹಾಗಾಗಿ ಹೋಗ್ತಾ ಇಲ್ಲ. ನೋಡಿ, ನೈಲ್ ಪೇಂಟ್ ಹಾಕ್ಕೊಂಡೆ. ಮನುಷ್ಯನಲ್ಲಿ ನಿನ್ನೆ ಹೇಳಿದೆ ನನಗೊಂದು ನೈಲ್ ಪೇಂಟ್ ಹಾಕಿಬಿಡು ಅಂತ. ಬಟ್ ಮನುಷ್ಯನಿಗೆ ನೀವು ಮನೆಯಲ್ಲೇ ಇರೋದಲ್ವ, ನಿಮಗೆ ಯಾಕೆ ನೈಲ್ ಪೇಂಟ್ ಅಂತ ಹೇಳಿದ್ಲು, ಹಾಕಲಿಲ್ಲ. ಬಟ್ ಇವತ್ತು ನಾನು ಹಾಕ್ಕೊಂಡೆ, ಅಷ್ಟು ಕ್ಲಿಯರಾಗಿ ಬರಲಿಲ್ಲ ನೋಡಿ. ಸೊ ಈ ರೀತಿ ಇದೆ. ಆಲ್ರೆಡಿ ಇದನ್ನು ನೀವು ಡ್ರೆಸ್ನ ನೋಡಿರ್ತೀರ, ಸಾರಿನ. ತಮ್ಮನ ಮದುವೆಗೆ ಈ ಸಾರಿನ ಹುಟ್ಟಿದೆ. ಸೊ ಇವತ್ತು ಮತ್ತೆ ಹೋಗ್ತಾ ಇದ್ದೇನೆ. ನೋಡಿ, ಬಿಸಿಲು ನೋಡಿ ಯಾವ ರೀತಿ ಇದೆ ಅಂತ. ಇನ್ನೂ ಸಹ ಕ್ಲಿಯರ್ ಆಗಲಿಕ್ಕೆ ಬಾಕಿ ಇದೆ. ಸ್ವಲ್ಪ ಸ್ವಲ್ಪ ಇಡೋದು ನಿಧಾನವಾಗಿ. ಓಕೆ, ಆಮೇಲೆ ಸಿಗ್ತೇನೆ. ಸಾಗರ್ ಹಾಲ್ಗೆ ಬಂದೆ. ಸೊ ಇಲ್ಲಿ ನೋಡಿ, ಒಳಗಡೆ ತುಂಬಾ ಜನ ಲೈನಲ್ಲಿ ವಿಶ್ ಮಾಡೋದಕ್ಕಂತ ನಿಂತಿದ್ದಾರೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ತುಂಬಾ ರಶ್ ಇತ್ತು. ತುಂಬಾ ಚೆನ್ನಾಗಿರುವಂಥ ಹಾಲ್ ಅಂತ ನನಗನ್ನಿಸ್ತು. ಮದುವೆಗೆ ಹೋಗಿ ಬಂದ ನಂತರ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ನನಗೂ ಸುಸ್ತಾಗಿತ್ತು. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟೆ. ನೋಡಿ, ಸಂಜೆ ನೋಡಿ, ಮರದಲ್ಲಿ ಮಂಗ ಕೂತ್ಕೊಂಡಿದೆ, ನಾಯಿಗಳಿಗೆ ಜೋರು ಮಾಡ್ತಾ ಇದೆ ನೋಡಿ. ಸ್ವಲ್ಪ ಕೂಡ ಹೆದರಿಕೆ ಇಲ್ಲ ಅದಕ್ಕೆ. ಮೋನಿಶಾ ಉಗುರು ತೆಗಿತಾ ಇದ್ದಾಳೆ, ಬೆಕ್ಕಿದ್ದು. ನನ್ನ ಕೈಗೆಲ್ಲ ತುಂಬ ಸರಿತಾ ಆಗಿತ್ತು. ಸೊ ಹಾಗಾಗಿ ಈಗ ತೆಗಿತಾ ಇದ್ದಾಳೆ ನೋಡಿ, ಜೋರು ಮಾಡ್ತಾ ಇದ್ದಾಳೆ. ಹುಚ್ಚ ಅಲ್ಲ ಅಲ್ಲ, ಅಲ್ಲ ಕಾರ್ಡೆ ಉಂಟದು ದಿಪ್ಪು ದಿಪ್ಪು ಕೊರಿಯಾ ದೂರ ದೂರ ದಿಪ್ಪು ಕೈತಾಲ್ ದಿಪ್ಪು ಅಲ್ಲ ಅಲ್ಲ ಅಲ್ಲ. ನೋಡಿ 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 ನೋಡಿ, ಎಷ್ಟು ಜೋರಿದ್ದಾಳೆ ನೋಡಿ. ಮುಂಜಿ ಬಿರಲ್ ಕೊರ್ಮಾರೈತಿ. ಹಾಂ, ಬಚ್ಚಗೈ ಆಯ್ತು. ಯಾರಿಗೆ ಸಹ ಎಂತ ಮಾಡ್ಲಿಕ್ಕಿಲ್ಲ. ಕಾಲು ಕೊಡು, ಕಾಲು ಎಂತ ಮಾಡ್ತೀನಿ ನಾನು ಕಾಲಲ್ಲಿ. ನೋಡಿ ನೋಡಿ ನೋಡಿ, ಎಷ್ಟು ಜೋರಿದ್ದಾಳೆ. ಅವಳಿಗೆ ಮಾತ್ರ ಕೇಳುದು, ಮತ್ತೆ ಯಾರಿಗೂ ಕೇಳುವುದಿಲ್ಲ. ಅಪ್ಪ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ, ಇವಳು ಏನು ಮಾಡ್ತಾ ಇದ್ದಾಳೆ ಅಂತ. ಇದಕ್ಕೆ ಬರೋ ಎಲ್ಲಿ ಪುನಃ ಇದ್ದಾರ ಪೂಜದ ಉಗುರು. ಇವರಿಲ್ಲಿ ಗುಳಿಯಪ್ಪ ಮಾಡ್ತಿದ್ದಾರೆ. ಗುಳಿಯಪ್ಪ ಅಲ್ಲನಾ, ಗುಳಿಯಪ್ಪ ಅಲ್ಲ ಅದು. ಗುಳಿಯಪ್ಪ ಮಾಡಿದ್ದು ಬೆಳಿಗ್ಗೆ, ನೆಯ್ಯಪ್ಪ ಮಾಡಿದ್ದು ಈಗ ಅಲ್ಲಿಗೆ ನೆಯ್ಯಪ್ಪ. ಇದು ಈ ಕಲರಲ್ಲಿ ಉಂಟು. ಇದೆಲ್ಲ ತೆಗಿಬೇಕು. ಇದು ಅಮೀಬಾ, ಇದು ಬ್ಲ್ಯಾಕ್ ಕರೆಂಟ್.
ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತದೆ. ಇವರು ನೋಡಿ ಆದಿ ಹೋಗಿ ಇಲ್ಲಿದ್ದಾರೆ. 7:07 ಆಗ್ತಾ ಬಂತು. ಇವರು 4 ಜನರನ್ನು ಬಿಟ್ಟಿದ್ದೇನೆ. ಒಬ್ಬಳು ಮಾಯ ಆಗಿದ್ದಾಳೆ. ಇಲ್ಲ. ಹೆಲ್ಲು ಪಿಪ್ಪು, ಹಾಯ್ ಗಾಯ್. ಇವನನ್ನು ನಾವು ಡೈಲಿ ಬಿಡ್ತೇವೆ ಗೊತ್ತುಂಟಲ್ಲ. ಇವ ಟೈಗರು, ಇವನನ್ನು ನೋಡಿ, ನೋಡಿ ಟೈಗರು ನೋಡಿ, ಟೈಗರು. ಇವಳು ಲೂಸಿ, ಇವಳು ಸಿಗುದೇ ಇಲ್ಲ. ಇವಳು ದೊಡ್ಡ ಕಳ್ಳಿ ಅಲ್ಲ, ಇವಳು ದೊಡ್ಡ ಕಳ್ಳಿ. ಇವಳು ಬೈತಿದ್ದಾಳಲ್ಲ, ಅವನಿಗೆ ಯಾಕೆ ಬೈದದ್ದು ಅಂತ ಕೇಳ್ತಿದ್ದಾಳೆ ನನ್ನಲ್ಲಿ. ಇವಳು ದೊಡ್ಡ ಕಳ್ಳಿ. ಬೆಳಿಗ್ಗೆ ಹಿಡಿಯುವಾಗ ಇವಳು ಸಿಗುದೇ ಇಲ್ಲ ಇವಳು. ಮತ್ತೆ ಇವೊಬ್ರು ಇವ ಸಿಗ್ತಾನೆ ರಪ್ಪ, ಹಿ ಮಾಡಿ ಬರ್ತಾನೆ ಬಾಲಲ್ಲಿ ಗಡಿಸ್ಕೊಂಡು. ಮತ್ತೆ ಇವಳು ಗೊತ್ತುಂಟಲ್ಲ ಪೀಪೋ, ಪೀಪೋ ನಾನೇ. ಅವಳಿಗೆ ಆ್ಯಟಿಟ್ಯೂಡ್ ಬಂದಿದೆ ಇಲ್ಲಿ ಬಂದ್ಮೇಲೆ. ಫುಲ್ ಕತ್ತಲೆ. ಅಜ್ಜ ಬುಲಿಯ ಪೆಂಚೆತ್ತನು, ಬುಲಿಯ ಪತ್ತು ಇಂದು ನೇಯ ಪೆಂಚೆತ್ತನು. ಹೇಗೆ ಒಳ್ಳೆದಿತ್ತ? ಒಳ್ಳೆದಿತ್ತಂತೆ. ಇವರು 4 ತಿಂದ್ರು ನೋಡಿ, ಪ್ಲೇಟಲ್ಲಿ ಒಂದು ಸಹ ಇಲ್ಲ. ಇದು ಪ್ಲೇಟ್ ತೊಳಿಲಿಕ್ಕೆ ನಂಗೆ ಆಯ್ತಾ. ಇವರು ನೋಡಿ ಕದ್ದು 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 ತಿನ್ನುದು. ನಾನೇ ಮಾಡ್ತಿದ್ದೆ, ನನಗೆ ಎಂತಾದ್ರೂ ಸ್ಪೈಸಿ ಬೇಕು ಅಂತ ಹೇಳಿದ್ದೆ. ಇವರು ಸ್ವೀಟಾಗಿ ಮಾಡಿದ್ದಾರೆ. ಸ್ಪೈಸಿ ತಿನ್ನದೆ ತುಂಬ ಸಮಯ ಆಯಿತು. ಹಾಗೆ ನಮ್ಮ ಫ್ರಿಡ್ಜ್ ನೋಡಿ ಫುಲ್ ಆಗಿದೆ. ಮತ್ತೆ ಇದು ನೋಡಿ, ಇವರು ಕುಳಿಪ ಹೀಗೆ ಹಾಕುದು. ಅಂತ ಹಾಕ್ತಾರೆ. ಮತ್ತೆ ಅದು ಗುಳು 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 ಅಂತ ಹೇಳ್ತದೆ. ಪಾಪಿ 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 ಪೋ. ಅದು ಸ್ವಲ್ಪ ದಪ್ಪ ಆಗಬೇಕಿತ್ತು. ಇನ್ನೂ ಕೂಡ ಇದು ಉಂಟಲ್ಲ, ಬ್ಯಾಟರ್ ಇನ್ನೂ ಕೂಡ ದಪ್ಪ ಇರಬೇಕಿತ್ತು. ಬೆಳಿಗ್ಗೆ ಮಾಡಬೇಕಿತ್ತಂತೆ ಅವರು ಹೇಳುದು. ಅಜ್ಜ ಬೆಳಿಗ್ಗೆ ಮಾಡಬೇಕಿತ್ತು ಅಂತ. ದಿಸ್ ಈಸ್ ಸೋ ಕ್ರಿಸ್ಪಿ ಕ್ರಿಸ್ಪಿ. ನಿಮಗೆ ಬೇಕಾ ಕೊಳ್ಳಿ, ನಿಮಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಮೈಕೈ ಎಲ್ಲ ನೋಯ್ತಾ ಇದೆ. ಒಮ್ಮೆ ಹೋಗಿ ಮಲಗೋಣ ಅಂತ ಅನ್ನಿಸ್ತಾ ಇದೆ. ಅಷ್ಟು ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿದೆ. ಬಾಡಿ ತುಂಬ ಪೇಯ್ನ್ ಕೊಡ್ತಾ ಇದೆ. ಸಾಕು 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 ಅಂತ ಹೇಳ್ತಾ ಇದೆ. ಆದರೂ ಇವರಿಗೆ ಸಾಕು ಅಂತ ಅನಿಸುವುದಿಲ್ಲ ಮನಸ್ಸಲ್ಲಿ. ಒಂದು ದಿನ ರೆಸ್ಟ್ ಮಾಡಿ, ಒಂದು ದಿನ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ವರ್ಕ್ ಮಾಡಿ ಅಂತ ಹೇಳಿದ್ರೆ ಇವರಿಗೆ ಅರ್ಥ ಆಗುತ್ತಿಲ್ಲ. ಇವರಿಗೆ ಮಾಡ್ತಾ ಇರ್ಬೇಕು ಕೆಲಸ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇವರೇನೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಓ, ಇಲ್ಲಿದೆ ಕೇಪುಲ ಹೂವು ಅಲ್ಲ ನೋಡಿ. ಅಲ್ಲಿ ಎಟಕ್ತದೆ ಇಲ್ವಾ ಅಂತ ನಿನಗೆ ಗೊತ್ತಿಲ್ಲ. ನನಗೆ ಆಗೋ ಅಲ್ಲಿ ಅದು ಎಟಕುದಿಲ್ವಾ ಅಂತ. ವಾಷಿಂಗ್ ಮಿಷಿನ್ ಒಗಿತಾ ಇದೆ. ಇನ್ನೂ ಕೂಡ ಕ್ಲಿಯರ್ 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 ಆಗ್ತಾ ಇದೆ. ಇವರಿದ್ದಾರೆ ನೋಡಿ, ಅಲ್ಲಿಂದ ಬಟ್ಟೆ ಹಿಡ್ಕೊಂಡು ಬಂದಿದ್ದೇವೆ. ಸ್ಮೆಲ್ ಬರ್ಪು ನಂದು. ಅವು ಟಯರ್ಗೆ ನೀಕು ಮುನಿಷಾ ಆಚೆ ಕೇಪುಲ ಹೂ ಹುಡ್ಕೊಂಡು ಹೋದ್ಲು. ಬಟ್ಟೆ ಎಲ್ಲ ಒಗೆದು ಹಾಕಿದ್ಲಿ ಇಲ್ಲಿ. ಇನ್ನೂ ಕೂಡ ಕ್ಲೀನಿಂಗ್ ನಡೀತಾ ಉಂಟು. ನಾನಿವತ್ತು ಬೆಳಿಗ್ಗೆ 2 ತಿಂಡಿ ಮಾಡಿದೆ. ಏನೇನು ಮಾಡ್ತೇನೆ ನೋಡಿ. ಇಲ್ಲಿದೆ, ಒಂದು ಕಡೆಯಿಂದ ಚಪಾತಿ, ಇನ್ನೊಂದು ಕಡೆಯಿಂದ ಸೇಮಿಗೆ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ನೆನಪಿರಲಿಲ್ಲ ಇವತ್ತು ಇವರು ಅಕ್ಕಿ ತಿಂಡಿ ತಿನ್ನುವುದಿಲ್ಲ ಅಂತ ನನಗೆ ಮರ್ತೋಗಿತ್ತು. ಸೊ ಹಾಗಾಗಿ ಚಪಾತಿ ಮಾಡಿದೆ. ಕೇಪುಲ ಹೂ ಸಿಕ್ಕಿತಾ? ತೀವಚ್ಚಿ ಮನುಷ್ಯನಿಗೆ ಕೇಪುಲ ಹೂ ಹುಡ್ಕೋದು.
ಇವತ್ತು ಸಂಕ್ರಾಂತಿ. ಸೊ ಅಲ್ಲಿಗೆ ಕಟ್ಟೆ ಹತ್ರ ಹೋಗ್ಲಿಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಪೈಪಿಗೆ 4-5 ಸರಿ ಬೈದು, ಮತ್ತು ಅವರೇ ಅದರ ಸ್ವಿಚ್ ಹಾಕದೆ ಆನ್ ಮಾಡಿದರೆ ಅದು ಆನ್ ಆಗ್ತಿಲ್ಲ. ಯಾಕೆ ಅಂತ ನೋಡುವಾಗ ಸ್ವಿಚ್ ಹಾಕಲಿಲ್ಲ. ಹಾಗೆ ಅದು 2-3 ಸರಿ ಅದಕ್ಕೆ ಬೈದು ಆದಮೇಲೆ ಈಗ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮ BMW ನಿಂತಿದೆ ನೋಡಿ. ಇದು ಆರ್ ವೇಗನ್, ಸಾರಿ G ವೇಗನ್. ಹಾಂ ಅದೇ ಅನ್ಬೋಡು. ಹಾಂ ಅಂದನ್. ಹಾಂ ಆಲ್ಮೋಸ್ಟ್. ತುಂಬ ಗಲೀಜು ಕಂಡ್ರೆ ಗಲೀಜಾಗ್ತದೆ ನೋಡ್ಲಿಕ್ಕೆ, ಚೆನ್ನಾಗಿ ಕಾಣೋದಿಲ್ಲ. ಇದು ನಾವು ನಾಯಿಗಳನ್ನು ರಾತ್ರಿ ಬಿಟ್ಟರೆ ಎಲ್ಲಿಗೆ ಚಂದ ಕಾಣೋದು. ಅದು ಇಡೀ ಆ ಮಣ್ಣಲ್ಲೆಲ್ಲ ಹೋಗಿ ತುಂಬ ಉಪದ್ರ ಮಾಡ್ತದೆ. ತುಂಬ ಉಪದ್ರ. ನಮ್ಮ ನಾಯಿ ಉಪದ್ರ ಮಾಡೋದಿಲ್ಲ, ಬೇರೆಯವರ ನಾಯಿ ಒಂದು ಉಪದ್ರ ಆಗ್ತದೆ. ಯಾರು ಇಲ್ಲಿ ನಾಯಿಗಳನ್ನ ಕಟ್ಟಿ ಹಾಕೋದಿಲ್ಲ. ಹೌದು, ಎಲ್ಲ ನಾಯಿಗಳು ಒಂದು ಇಲ್ಲಿ ನಾಯಿಗಳು ಒಂದೇ ಮನೆಗೆ ಬಂದು ಇಲ್ಲಿ ಕುತ್ಕೊಳ್ತದೆ. ಹೌದು, ತುಂಬ ಉಪದ್ರ ನಿಲ್ತದೆ. ಎಲ್ಲಿ ಹೇಳಿದ್ರೆ ಹೇಳ್ತಾರೆ, ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಹೌದು, ನಮಗೆ ಬೇಡ ನಾಯಿಗಳು. ಮತ್ತೆ ಸಾಕುದೆಂತಕ್ಕೆ, ಅದಕ್ಕೆ ಊಟ ಹಾಕ್ತಾರಂತೆ, ಕಟ್ಟಿ ಹಾಕ್ಲಿಕ್ಕೆ. ಕಟ್ಟಿ ಹಾಕುದಂದ್ರೆ ಕಟ್ಟಿ ಹಾಕಿ ಇರ್ಬೇಕು ಅಂತಿಲ್ಲ, ಒಂದು ಟೈಮಲ್ಲಿ ಕಟ್ಟಿ ಹಾಕ್ಬೇಕು. ಬೇರೆಯವರ ಮನೆಗೆ ಹೋಗಿ ಡಿಸ್ಟರ್ಬ್ ಮಾಡಲಿಕ್ಕೆಲ್ಲ ಅವಕಾಶ ಕೊಡಬಾರ್ದು. ಹೌದು. ಇವತ್ತು ಸಂಜೆ ಅಜ್ಜನಿಗೆ ಅಗಿಲು ಇದೆ. ಇವತ್ತು ಸಂಡೇ. ಅಪ್ಪನ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೇಳ್ತಾ ಇದ್ದಾನೆ, ನೀವು ಸ್ವಲ್ಪ ರೆಕಾರ್ಡ್ ಮಾಡಿ ಅಂತ. ಇಲ್ಲಿ ಸಂಜೆಗೆ ನಾವೀಗ ಕ್ಲೀನ್ ಮಾಡ್ತಾಯಿದ್ವಿ. ಗಂಟೆ ಸುಮಾರು 2-2:30 ಆಗ್ತಾ ಬಂತು. ಎಲ್ಲರೂ 3 ಕೂಡ ಸೇರಿ ಕ್ಲೀನ್ ಮಾಡ್ತಾಯಿದ್ದೀವಿ. ಸಂಜೆಗೆ ನಮಗೆ ಅಡುಗೆ ಇಲ್ಲಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇವತ್ತು ಗ್ಯಾಸ್ ಕೂಡ ಇಟ್ಕೊಂಡು ಬಂದಿದ್ದೇವೆ, ಯಾಕಂದರೆ ಸ್ವಲ್ಪ ಬೇಗ ಆಗಲಿ ಅಂತ ಅಡುಗೆ. ನಾನು ಒಬ್ಬಳೇ ಮಾಡಬೇಕು. ನಿಮ್ಗೆ ಗೊತ್ತಿದೆ, ಯಾವಾಗ ನನ್ನ ಚಾನಲ್ ನೋಡೋರು ಗೊತ್ತಿರ್ತದೆ. ಅಜ್ಜನ ಅಗಲಿಗೆ ನಾನೇ ಎಲ್ಲ ಅಡುಗೆನ ಪ್ರಿಪೇರ್ ಮಾಡ್ತೇನೆ. ಸೊ ಇಲ್ಲಿ ಮೋನಿಷಾ ನನಗೆ ತುಂಬ ಹೆಲ್ಪ್ ಮಾಡಿದ್ಲು ಕ್ಲೀನಿಂಗ್ ಮಾಡೋದ್ರಲ್ಲಿ. ನನ್ನ ಕೈ ಅಂತೂ ತುಂಬ ನೋಯ್ತಾ ಇತ್ತು, ಹಾಗೆ 2 ಮೊಣಕಾಲು ಕೂಡ ಅಷ್ಟೇ ತುಂಬ ನೋಯ್ತಾ ಇತ್ತು. ಯಾಕಂದರೆ ತುಂಬ ದಿನಗಳಿಂದ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಯಾಕೋ ನನ್ನ ಕೈ ಸಾಥ್ ಕೊಡ್ತಾ ಇರಲಿಲ್ಲ. ಸಾಕು ನೀನು ಕೆಲಸ ಮಾಡಿದ್ದು ಅಂತ ಹೇಳ್ತಾ ಇತ್ತು. ಇವತ್ತು ಕೂಡ ಅಷ್ಟೇ ತುಂಬ ಕೆಲಸ ಇತ್ತು. ಸೊ ಮಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಮ್ಮೆ ಈ ಕೆಲಸನ ಬೇಗ ಮಾಡಿ ಮುಗಿಸೋಣ ಅಂಥೇಳಿ ಎಲ್ಲರೂ 3 ಕೂಡ ಸೇರಿ ಕ್ಲಿಯರ್ ಮಾಡ್ತಾಯಿದ್ದೀವಿ. ಇವತ್ತು 6 ಗಂಟೆಗೆ ಕೆಲಸ ಎಲ್ಲ ಮುಗಿಬೇಕು. ಮೋನಿಷಾ ಇಲ್ಲಿ ಹೇಳ್ತಾ ಇದ್ದಾಳೆ ನಾಯಿ ಇಲ್ಲ ಅಂತೇಳಿ. ಇವರಿಗೆಂತ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತ ನನ್ನನ್ನು ಕರೆಸಿದ್ದಾರೆ. ಈ ಆಂಟಿಗೆ ಫುಲ್ ಬಚ್ಚಿದೆ. ಇಟ್ಕೊಳ್ಳಿ. ಸಾಕು, ಆಮೇಲೆ ವಿಡಿಯೋ ಮಾಡುವ. ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ನಾನು ಕೂಡ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ಸ್ನಾನ ಮಾಡಿ ಈಗ ಬಂದದಷ್ಟೇ.